ಒಂದನೇದಾಗಿ ಅದನ್ನು ಒಂದ್ಸಲ ಕ್ಲಿಯರ್ ಮಾಡಿ ಬಿಡ್ತೇನೆ. ಒಂದನೇದಾಗಿ ಆ ಪ್ರಕರಣದಿಂದ ನಾವು ಯಾರು ಜಗನ್ನಿವಾಸ ರಾವ್ ಬಿಜೆಪಿಯ ಕೌನ್ಸಿಲರ್ ಆಗಿ ಮತ್ತು ಮಂಡಲದ ಹಿಂದಿನ ಅಧ್ಯಕ್ಷರಾಗಿ ಕಾರ್ಯ ಚಟುವಟಿಕೆಯನ್ನು ಮಾಡಿದ್ದಾರೆ, ಅವರನ್ನು ಈ ಪ್ರಕರಣ ಆಯ್ತು ಆ ಸಂದರ್ಭದಿಂದ ಭಾರತೀಯ ಜನತಾ ಪಾರ್ಟಿಯಿಂದ ನಾವು ದೂರ ಇಟ್ಟಿದ್ದೇವೆ. 100% ಅವರನ್ನು ಯಾವುದೇ ಚಟುವಟಿಕೆಯಲ್ಲಿ ನಾವು ತೊಡಗಿಸಿಕೊಳ್ಳಿಲ್ಲ. ಇನ್ನೊಂದು, ಅವರಿಗೆ ಆವಾಗ್ಲೇ ನಾವು ನೋಟಿಸ್ ಕೊಟ್ಟಿದ್ದೇವೆ, ನಿಮ್ಮನ್ನು ಪಾರ್ಟಿಯಿಂದ ನೀವು ಈ ಒಂದು ಮದುವೆಯನ್ನು ಮಾಡಿಸಿಕೊಳ್ಳ ಆ ಹುಡುಗಿಗೆ ಮದುವೆಯನ್ನು ಮಾಡಿಕೊಡದಿದ್ರೆ ನಾವು ನಿಮ್ಮನ್ನು ಪಾರ್ಟಿಯಿಂದ ಮತ್ತು ನಮ್ಮ ಸಂಘಟನೆಯಿಂದ ನಿಮ್ಮನ್ನು ಹೊರಗೆ ಹಾಕ್ತೇವೆ ಅಂತ ನಾವು ಆವಾಗಲೇ ತಿಳಿಸಿದ್ದೇವೆ. ಆವಾಗ ಅವರು ನಮ್ಗೆ ಒಂದು ಉತ್ತರವನ್ನ ಕೊಟ್ಟಿದ್ರು, ಕಾನೂನಾತ್ಮಕವಾಗಿ ಮೆಡಿಕಲ್ ಅಲ್ಲಿ ಈ ಒಂದು ಕ್ಲಿಯರ್ ಆಗಿ ಬಂದ್ರೆ ನಾನು ಮದುವೆ ಮಾಡಿ ಕೊಡ್ತೇನೆ ಅಂತ ನಮ್ಗೆ ಹೇಳಿದಲ್ಲ, ನಮ್ಗೆ ಹೇಗೂ ಹೇಳಿದ್ದಾರೆ. ನಮ್ಗೆ ಹೇಳುದಕ್ಕೆ ಮುಂಚೆ ಅವರು ಫಸ್ಟ್ ಹೇಳಿದ್ದು ಅಲ್ಲಿಯ ಪುತ್ತೂರಿನ MLA ಅವರಿಗೆ ಹೇಳಿದ್ದು, ಪ್ರಾಮಿಸ್ ಮಾಡಿದ್ದು ಪುತ್ತೂರಿನ MLA ಅವರಿಗೆ. ನಾನು ಇದರಲ್ಲಿ ಯಾವುದೇ ರೀತಿಯ ರಾಜಕಾರಣ ಮಾಡ್ಲಿಕ್ಕಿಲ್ಲ. ನಾನು ಅವಾಗ್ಲೇ ಹೇಳಿದ್ದೇನೆ, ಪುತ್ತೂರಿನ MLA ಅವರು ಎದುರು ಕೂತು ನಿಂತು ಇದನ್ನು ಸರಿ ಮಾಡಿದ್ರು ತೊಂದ್ರೆ ಇಲ್ಲ, ಯಾರು ಮಾಡಿದ್ರು ನಮ್ಗೆ ನಮ್ಮ ಬೆಂಬಲ ಇರುವಂತದ್ದು. ಯಾರು ಆ ಹುಡುಗಿ ಇದ್ದಾಳೆ, ಆ ಮಗು ಇದೆ, ಅದಕ್ಕೆ ನ್ಯಾಯ ಸಿಗುವಂತ ರೀತಿಯಲ್ಲಿ ನಾವು ಅದಕ್ಕೆ ಬೆಂಬಲವನ್ನ ಕೊಡುವಂತ ಕೆಲಸವನ್ನ ಖಂಡಿತ ಮಾಡ್ತೇವೆ ಅಂತ ಹೇಳಿದ್ದೇವೆ. ಕಳೆದ ಸುಮಾರು ದಿನಗಳಿಂದ ನಾನು ಸಹ ಇದರ ರಾಜ್ಯ ಅಧ್ಯಕ್ಷರಾಗಿರುವಂತ ವಿಶ್ವಕರ್ಮ ಅಧ್ಯಕ್ಷರ ನಂಜುಂಡಿ ಅವರು ಮತ್ತು ಬೇರೆ ಬೇರೆ ಅವರು ನಮ್ಮ ಹತ್ರ ಸಹ ಸ್ವಾಮೀಜಿ ಅವರೆಲ್ಲ ಮಾತಾಡಿದ್ದಾರೆ. ನಿರಂತರ ನಾವು ಪ್ರಯತ್ನ ಮಾಡಿದ್ದೇವೆ. ಅವರು ಯಾವಾಗ DNA ಟೆಸ್ಟ್ ಬಂದ ನಂತರ ನಮ್ಮ ಎಲ್ರಿಗೂ ಪ್ರಾಮಿಸ್ ಮಾಡಿದ ರೀತಿಯಲ್ಲಿ ಅವರು ನಡ್ಕೊಳ್ಳಿಲ್ಲ. ಅದಕ್ಕೋಸ್ಕರ ನಾವು ಕೂಡ ಅವರನ್ನು ಪಾರ್ಟಿಯಿಂದ ಉಚ್ಚಾಟನೆಯನ್ನ ಮಾಡಿದ್ದೇವೆ. ನಮ್ಮ ಏನಿದ್ರು ನಿಮ್ಮ ಮುಖಾಂತರ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ, ನಮ್ಮ ಪೂರ್ತಿಯಾಗಿ ಆ ಹುಡುಗಿಯೊಟ್ಟಿಗೆ ಆ ಮಗುವಿನೊಟ್ಟಿಗೆ ನಾವು ನಿಲ್ತೇವೆ. ನಮ್ಮ ಇಡೀ ಸಂಘಟನೆ ಅದರ ಪರವಾಗಿ ನಿಲ್ತದೆ. ನಾವು ಎಲ್ಲಾ ಪ್ರಯತ್ನವನ್ನ ಮಾಡಿ ಕೂಡ ಅವರು ಒಪ್ಪದಿರುವಂತ ಕಾರಣ ಅವರನ್ನು ಪಾರ್ಟಿಯಿಂದ ಉಚ್ಚಾಟನೆ ಮಾಡಿದ್ದೇವೆ. ಮಾಡಿದ್ದೇವೆ. ಎಲ್ಲಾ ರೀತಿಯ ಒತ್ತಡ, ಸ್ವಾಮೀಜಿಗಳ ಮುಖಾಂತರ ಒತ್ತಡ ಮಾಡುವಂತದ್ದು, ಅವರನ್ನು ಮಾತಾಡಿಸುವಂತದ್ದು, ಬೇರೆ ಬೇರೆ ನಾವು ನಿಜವಾಗಿ ನೀವು ಯೋಚನೆ ಮಾಡಿ, ನಂಜುಂಡಿ ಅವರು ಬೇರೆ ಪಾರ್ಟಿ ಆದ್ರೂ ಕೂಡ ನಾನು ಅವರೊಟ್ಟಿಗೆ ಕೂಡ ಕೂತು ಇದನ್ನು ಸರಿ ಮಾಡ್ಲಿಕ್ಕೆ ಎಲ್ಲಾ ರೀತಿಯ ಪ್ರಯತ್ನವನ್ನ ಮಾಡಿದೆ. ಇದರಲ್ಲಿ ಯಾವುದೇ ರೀತಿಯ ಒಂದು ಸಣ್ಣ ಇದು ಸಹ ಬಿಡ್ಲಿಲ್ಲ. ಎಲ್ಲಾ ರೀತಿಯ ಪ್ರಯತ್ನವನ್ನ ವೈಯಕ್ತಿಕವಾಗಿ ಮತ್ತು ಸಂಘಟನಾತ್ಮಕವಾಗಿ ಮಾಡಬೇಕು ಅಂತ ನನಗೆ ಕೂಡ ಅಷ್ಟೇ ಉದ್ದೇಶ ಇತ್ತು. ನಾನು ಅದನ್ನು ನಿರಂತರವಾಗಿ ಮಾಡಿದ್ದೇವೆ. ಎಲ್ಲಾ ಚರ್ಚೆ, ಎಲ್ಲಾ ರೀತಿಯ ಸಂವಾದ, ಎಲ್ಲಾ ರೀತಿಯ ಪಂಚಾಯತಿಗೆ ಮಾಡಿದ್ರು ಅವ್ರು ಒಪ್ಪದ ಕಾರಣ ಅವರನ್ನು ಪಾರ್ಟಿಯಿಂದ ಉಚ್ಚಾಟನೆ ಮಾಡಿದ್ದಾರೆ. ಖಂಡಿತ ನೀವು ಹೇಳಿದನ್ನು ನಾವು ಯಾವತ್ತಿನವರೆಗೆ ಅವರು ನ್ಯಾಯಯುತವಾಗಿ ನಡ್ಕೊಳ್ಳುವುದಿಲ್ಲ, ಅಲ್ಲಿ ತನಕ ಅವರ ಪರವಾಗಿ ಒಂದನೇದಾಗಿ ನಿಲ್ಲುವುದಿಲ್ಲ. ಎರಡನೇದಾಗಿ ಅದನ್ನು ಸಂಧಾನ ಮಾಡುವ ಎಲ್ಲಾ ಹಾದಿಯನ್ನ ನಾವು ಓಪನ್ ಇಟ್ಟಿದ್ದೇವೆ. ಮುಕ್ತವಾಗಿ ಅದನ್ನು ಮಾಡುವಂತ ಪ್ರಯತ್ನವನ್ನ ನಾವು ಮುಂದಿಗೂ ಮಾಡ್ತೇವೆ.